ಬಾಮ ಇಲ್ಲೇ ಸ್ಟಾಪ್ ಮಾಡಿ borewell, how much you did borewell? 535. Motor you kept it 400 feet. Okay. ಫಿಲ್ಟರ್ ಪೈಪ್ ಇಲ್ಲ ಏನು ವೈರ್ ಇದು ಸೈಡ್ ಲೈನ್ ಏನು ಓಕೆ ಸರಿ ಕೇಸಿಂಗ್ ಆದ್ಮೇಲೆ ಹೇಳಿ ಎಷ್ಟಾಗಿದೆ ಅಂತ. ಕೇಸಿಂಗ್ ಆಗಿದೆಮ್ಮ? ಎಷ್ಟು ನೋಡಿ, 80 ಫೀಟ್ ಕೇಸಿಂಗ್ ಹಾಕಿದ್ದಾರೆ. ಸೆಟ್ಟಿಂಗ್ ಚೆನ್ನಾಗಿ ಆಗಿದೆ ನೋಡಿ, ಸೆಟ್ಟಿಂಗ್ ಚೆನ್ನಾಗಿ ಆಗಿದೆ. ಕೆಳಗಡೆ ಏನು ಲೀಕೇಜ್ ಇಲ್ಲ. ಹೌದಾ, ಕೆಳಗಡೆ ಒಂದು ಸೋರ್ಸ್ ಐತೆ, ಅದು ಡ್ರೈ ಆಗಿದೆ. ಈ ಥರ ಪ್ಲೈನ್ ಇರುತ್ತೆ, ಸೋರ್ಸ್ ಇದ್ದರೆ ಈ ಥರ ಬರುತ್ತೆ. ಏನಮ್ಮ ಅದು ಗ್ಯಾಪ್? ಅದು ಎಮ್ ಟಿ ಗ್ಯಾಪ್ ಎಷ್ಟು ಫೀಟ್ ಅದು? 100 ಫೀಟ್ನಲ್ಲಿ ಎಮ್ ಟಿ ಗ್ಯಾಪ್ ಅಂತ ಬಿದ್ದೆ. ಡ್ರೈ ಸೋರ್ಸು ಲೈಟಾಗಿ ಲೀಕೇಜ್ ಬರ್ತಾ ಇದೆ, ಡ್ರಾಪ್ ಬೀಳ್ತಾ ಇದೆ ನೋಡಿ. ಶಿಲ್ಟೆಲ್ಲ ಏನಿಲ್ಲ, ಚೆನ್ನಾಗಿದೆ ಬಂಡೆ. ಡ್ರೈ ಗ್ಯಾಪು ಎಷ್ಟು ಫೀಟು? 300 ಫೀಟ್ನಲ್ಲಿ ಒಂದು ಎಮ್ ಟಿ ಗ್ಯಾಪ್ ಐತೆ, ನೀರು ಬರ್ತಾ ಇಲ್ಲ. ಚೆನ್ನಾಗಿದೆ ಸೋರ್ಸ್. ಅದು 330 ಈ ಸೋರ್ಸ್ನಲ್ಲಿ ನೀರು ಬರ್ತಾ ಇದೆ. 330 ಸೋರ್ಸ್ ವಾಟರ್ ಇಸ್ ಕಮಿಂಗ್. ವಾಟರ್ ಲೆವೆಲ್ 335. ಈಗ ನೀರಿನ ಒಳಗಡೆ ಹೋಗ್ತಾ ಇದೆ ಕ್ಯಾಮರಾ. ನೀರು ವಾಟರ್ ಲೆವೆಲ್ ಕೆಳಗಡೆ ಒಂದು ಸೋರ್ಸ್ ಐತೆ. 340ನಲ್ಲಿ ಒಂದು ಗ್ಯಾಪ್ ಐತೆ. 385ನಲ್ಲಿ ಏನೋ ಒಂದು ಚಿಕ್ಕ ಗ್ಯಾಪ್ ಐತೆ. ಇಷ್ಟು ಗ್ಯಾಪ್ ಇರೋದಕ್ಕೆ ರೀಡ್ರಿಲ್ಲಿಂಗ್ ಬೇಕಾಗಿಲ್ಲ ನಮ್ಮ ರಿಪೋರ್ಟ್ ಪ್ರಕಾರ. ನೋಡೋಣ. ವಾಟರ್ ಕ್ಲಿಯರ್ ಐತೆ. ಶಿಲ್ಟ್ ಏನಿಲ್ಲ, ಅವ್ರು ಶಿಲ್ಟ್ ಅಂತ ಹೇಳಿದ್ದಾರೆ. ನೋಡೋಣ 430. ಬಟ್ ಅದು ಮುಂಚೆ ಹೇಳಿದ್ರೆ 330 ಹೇಳಿದ್ರ, ಅದು 340 ಹೇಳಿದ್ರ. ಓಕೆ ಇದು ಚೆನ್ನಾಗಿದೆನಾ? ಎಷ್ಟು ಫೀಟು? 430 ಒಳ್ಳೆ ಸೋರ್ಸು. ಯು ಕ್ಯಾನ್ ಪುಟ್ ದ ಮೋಟರ್ 430 ಇಲ್ ಬೆಟರ್. ಯಾ, ಮೇ ಬಿ ಮೋಟ್ರ್ ಫಾಲ್ಟ್ ಏನೋ ಇರ್ಬೋದಂತ ಕಾಣಿಸ್ತಾ. ನೀರು ಇದೆ, ಬರಬೇಕಿಲ್ಲ ಆಚೆ ಕಡೆ. ಕೆಳಗಡೆ ಬಿಡಿ. ಇದ್ರ ನೋಡಿ, ಬ್ಲ್ಯಾಕ್ ಆಗಿಬಿಟ್ರೆ ಬೋರ್ ಎಂಡಂತ ಲೆಕ್ಕ. ಎಷ್ಟು ಫೀಟ್ ನೋಡಿ ಕರೆಕ್ಟಾಗಿ? 550 ಫೀಟು. ನೀವು ಎಷ್ಟು ಸರ್ ಹೇಳಿದ್ರಾ? 530 ಅಂತ ಹೇಳಿದ್ರಾ? 550 ಐತೆ. ಇನ್ನೂ ಎಕ್ಸ್ಟ್ರಾ ಇರುತ್ತೆ, 50 ಫೀಟ್ ಎಕ್ಸ್ಟ್ರಾ ಇರುತ್ತೆ. ಸರಿನಾ? ರೈಟ್. ನೀವು 470 ಏನೋ ಗ್ಯಾಪ್ ಬರ್ತಾ ಇದೆ ಅಂತ ಹೇಳಿದ್ರಾ? ಇಲ್ಲ ನೀವು ಹೇಳಿದ್ರಾ? ಇದರಲ್ಲಿ 440ನಲ್ಲಿ ದೊಡ್ಡ ಗ್ಯಾಪ್ ಐತೆ. ಹೌದು. ಬೋರ್ ಎಂಡ್ ಎಷ್ಟು? 550.
correct amma. On this report, you need not to go for re-drilling. Better if you want to go, you can go for hose cleaning is better. Cheap and best. Nothing is demolishing. I'll tell you, I explain you. See, after doing camera scanning, we can go for rod cleaning. One more is hose cleaning. Next is re-drilling. There is no water in the borewell, you have to go for re-drilling. Okay. Now the borewell is 400 feet is closed. You told 530 feet. That time you can go for rod cleaning. That is enough. Now is going after your limit. Still some more 50 feet will be there. Definitely. Okay. So once you do the cleaning, you can get the clear depth. Hose cleaning is better.